ವೆಲ್ಕಮ್ ಟು ನೂತನ್ಸ್ ವ್ಲಾಗ್. ಇವತ್ತು ನಾನು ಕೊಡಗಿನ ಟ್ರೆಡಿಷನಲ್ ರೆಸಿಪಿ ತೋರಿಸ್ತಿದ್ದೀನಿ. ಇದು ಹಲಸಿನ ಹಣ್ಣಿಂದ ಮಾಡೋ ಸ್ವೀಟ್ ರೆಸಿಪಿ. ಇಲ್ಲಿ ನಾವು ಇದಕ್ಕೆ ಕೂಗಲಿಟ್ಟು ಅಂತಲೂ ಹೇಳ್ತೀವಿ, ಕುವಾಲೆ ಪುಟ್ಟು ಅಂತಲೂ ಹೇಳ್ತೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಲಸಿನ ಹಣ್ಣು, ಕರಿ ಎಳ್ಳು ಮತ್ತು ಏಲಕ್ಕಿ ಹಾಗೂ ಅಕ್ಕಿ ತರಿ. ಈಗ ಹಲಸಿನ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ನೀರು ಏನು ಹಾಕೊಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕು. ಅದ ನಂತರ ಅಕ್ಕಿ ತರಿನ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಹುರ್ಕೊಬೇಕು. ಹುರ್ಕೊಂಡ ನಂತರ ಅಕ್ಕಿ ತರಿನ ಹಲಸಿನ ಹಣ್ಣು ಬೌಲ್ಗೆ ಹಾಕೊಳ್ಳೋಣ. ಇದು ಹಾಕಿದ ನಂತರ ಎಳ್ಳನ್ನು ಕೂಡ ಒಂದು 2ರಿಂದ 3 ನಿಮಿಷ ಹುರ್ಕೊಬೇಕು. ಹುರಿದು ಇದನ್ನು ಒಂದು ಬೌಲ್ಗೆ ನೀರು ತಗೊಂಡು ಆ ಬೌಲ್ಗೆ ಎಳ್ಳನ್ನು ಹಾಕ್ಕೊಂಡು ಆ ಬೌಲಿಂದ ನಾವು ತೆಗೆದು ಹಲಸಿನ ಹಣ್ಣು ಬೌಲ್ಗೆ ಹಾಕೊಬೇಕು. ನೋಡಿ, ಈಗ ಹಾಕ್ತಿದ್ದೀನಲ್ಲ ಈ ಥರ. ಆಮೇಲೆ ಇಲ್ಲಿ ನಾವು ಇದಕ್ಕೆ ಚಿಟಿಗೆ ಉಪ್ಪು ಹಾಕ್ಕೊಬೇಕು ಮತ್ತು ಏಲಕ್ಕಿ ಪುಡಿನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಬೇಕಾದರೆ ನೀವು ಇದಕ್ಕೆ ಕಾಯಿ ತುರಿನೂ ಹಾಕ್ಕೊಬೋದು, ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಾಯಿನೂ ಬೆಲ್ಲನೂ ಹಾಕ್ಕೊಬೋದು ಸ್ವೀಟ್ನೆಸ್ಗೆ. ಆಮೇಲೆ ಇದನ್ನ ಸ್ವಲ್ಪ ಹೊತ್ತು ಸೈಡಲ್ಲಿ ಇಡೋಣ. ಈಗ ನಾವು ಬಾಳೆ ಎಲೆ ತೊಗೊಳ್ಬೇಕು. ಇದೇ ಸ್ಟಫಿಂಗ್ಗೆ ಇಡೋದು ನಾವು. ಇದರಲ್ಲೇ ನಾವು ಸ್ಟಫಿಂಗ್ ಎಲ್ಲ ಮಾಡೋದು. ಇದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು 2 ಕಡೆನೂ. ಈ ಥರ ಮಾಡೋದ್ರಿಂದ ಫೋಲ್ಡಿಂಗ್ ಈಸಿಯಾಗಿ ಆಗುತ್ತೆ. ಈಗ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಹಾಕ್ಕೊಂಡು ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಬಾಳೆ ಎಲೆಗೆ. ನೋಡಿ, ಎಲ್ಲದಕ್ಕೂ ಹಿಂಗೆ ಹಾಕ್ಕೊಳ್ಳೋಣ. ಈಗ ಇದನ್ನ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಇದನ್ನ ಫೋಲ್ಡ್ ಮಾಡೋದು. ಆಗ ಎಲ್ಲೂ ಚೆಲ್ಲೋದಿಲ್ಲ, ಹೆಂಗಿರುತ್ತೆ ಹಾಗೆ ನೀಟಾಗಿ ಬರುತ್ತೆ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದನ್ನ ಈ ರೀತಿಯಾಗಿ ಹಿಂಗೆ ತಿರುಗಿಸ್ಬೇಕು. ಇದನ್ನ ಇವಾಗ ನಾವೇನು ಮಾಡಬೇಕು ಅಂದರೆ ಸ್ಟೀಮರ್ ಮಾಡಬೇಕು. ಇದು ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಒಂದು 15 ನಿಮಿಷ ಇದನ್ನ ಸ್ಟೀಮ್ ಮಾಡಬೇಕು. ನೋಡಿ, ಸ್ಟೀಮ್ ಮಾಡಾದ್ಮೇಲೆ ಇದು ಈ ರೀತಿ ಆಗುತ್ತೆ. ಈಗ ನೋಡಿ, ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇದು ಟೀ ಟೈಮ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಒಳ್ಳೆ ಕೇಕ್ ಟೈಪಲ್ಲಿ ಇರುತ್ತೆ. ನೀಟಾಗಿ ಕೈಯಲ್ಲೇ ಮುರಿಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.